ಹಾಯ್ ಗೀತಾ. ಹಾಯ್, ಏನ್ ಮಾಡ್ತಿದ್ದೀರಾ? ನಿನ್ನ ಹತ್ರ ಮಾತಾಡ್ತಿದ್ದೀನಿ. ಅದ್ ನನಗೂ ಗೊತ್ತು. ಅದನ್ನ ಬಿಟ್ಟು ಏನ್ ಮಾಡ್ತಿದ್ದೀರಾ? ವರ್ಕೌಟ್ ಮಾಡ್ತಿದ್ದೆ. ಇಷ್ಟೊತ್ತು ತನಕನೂ ಜಿಮ್ಮಲ್ಲೇ ಇದ್ದೀರಾ? ಹೌದು ಗೀತಾ, ಇವು ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಮನೆಗೆ ಬರೋದು ಎಷ್ಟೊತ್ತಾಗತ್ತೆ? 1 hour ಆಗುತ್ತೆ. ಯಾಕೆ? ಸುಮ್ಮನೆ ಕೇಳ್ದೆ. ಅಡುಗೆ ಏನು ಮಾಡಲಿ? ಏನಾದರೂ ಓಕೆ. ಗೀತಾ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಸೋನಾಲಿ ಅವರು ಮೆಸೇಜ್ ಮಾಡ್ತಾ ಇದ್ರು, ನಾನು ರಿಪ್ಲೈ ಮಾಡ್ತಾ ಇದ್ದೆ. ಹೌದಾ? ಅಂದ್ರೆ ಅವ್ರು ನಿಮ್ಗೆ ಇವಾಗ ಮೆಸೇಜ್ ಎಲ್ಲ ಮಾಡ್ತಿದ್ದಾರೆ. ಅಷ್ಟು ಕ್ಲೋಸ್ ಫ್ರೆಂಡಾ? ಮೆಸೇಜ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಆಗ್ಬಿಡ್ತೀವಾ? ಫ್ರೀ ಇದ್ರು ಅನ್ಸುತ್ತೆ, ಅದಕ್ಕೆ ಮೆಸೇಜ್ ಮಾಡ್ತಾ ಇದ್ದಾರೆ. ನೀವು ಕೇಳಬೇಕು ತಾನೆ ಏನು ಎತ್ತ ಅಂತ? ನಾನು ಕೇಳೋದೇನು, ಅವರೇ ಕೇಳಿದ್ರು ಫ್ರೀ ಇದ್ರೆ ಊಟಕ್ಕೆ ಹೋಗೋಣ ಅಂತ. ಹೌದಾ? ನೀವೇನಂದ್ರಿ? ಸಾರಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳೋಷ್ಟರಲ್ಲಿ ನೀನು ಫೋನ್ ಬಂತು. ಅಬ್ಬಾ, ಸತ್ಯ ಹೇಳಿಲ್ಲ ತಾನೇ? ಹಾಗಿದ್ರೆ ಇನ್ನೂ ಸೆಂಡ್ ಮಾಡಿಲ್ಲ ಗೀತಾ. ಯಾಕೆ? ಹೇಗಿದ್ರು ನೀವು ಫ್ರೀ ಆಗೇ ಇದ್ದೀರಾ. ಮನೆಗೆ ಬಂದ್ರೆ ನನ್ನ ಕೈ ಅಡುಗೆನೇ ತಿನ್ಬೇಕು. ನಿಮ್ಗೂ ಬೋರ್ ಆಗಿರುತ್ತೆ. ಹೊರಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬನ್ನಿ, ಪರವಾಗಿಲ್ಲ. ಬೇಜಾರೇನು? ನಿನ್ನ ಕೈ ಅಡುಗೆ ಅಷ್ಟು ರುಚಿ ಗ್ಯಾರಂಟಿ ಇರಲ್ಲ ಬಿಡು. ಅದಕ್ಕೆ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳ್ದೆ. ಸೊನಾಲಿ ಅವ್ರ ಜೊತೆ ನೀವು ಊಟಕ್ಕೆ ಹೋಗ್ಬೋದಲ್ವಾ? ಬೇಡ ಗೀತಾ. ಯಾಕೆ? ನಿನಗೆ ಗೊತ್ತಲ್ವಾ, ಅವ್ರು ಹೋಗೋದೆಲ್ಲ 5 star ಹೋಟೆಲ್ಗೆ. ನನಗಲ್ಲಿ ಅನ್ಕಂಫರ್ಟೇಬಲ್ ಆಗುತ್ತೆ. ಅವ್ರ ಸ್ಟೇಟಸ್ಸೇ ಬೇರೆ ಗೀತಾ. ಯಾಕೆ ಹಾಗೆ ಅನ್ಕೋತೀರಾ? ಫ್ರೆಂಡ್ಸು ಅಂದಮೇಲೆ ಈ ಸ್ಟೇಟಸ್ಸು, ನೇಮು, ಫೇಮು ಯಾವುದು ಲೆಕ್ಕಕ್ಕೆ ಬರಲ್ಲ. ಅವ್ರಿಗೂ ಒಂದು ಮನಸ್ಸು ಅನ್ನೋದು ಇದೆಯಲ್ವಾ? ಆ ಮನಸ್ಸಿಗೆ ನೀವು ಹತ್ತಿರವಾಗಿರ್ತೀರಾ, ಅದಕ್ಕೆ ನಿಮ್ಮನ್ನು ಊಟಕ್ಕೆ ಕರೆದಿದ್ದಾರೆ. ರೋಡಲ್ಲಿ ಹೋಗೋರ್ನ ಯಾರನ್ನಾದ್ರೂ ಕರೀತಾರ ಅವರು? ನೀವು ಹೋಗಿ ಬಂದರೆ ಅವರು ಖುಷಿ ಪಡ್ತಾರೆ. ಹೋಗಿ ಬನ್ನಿ. ಬೇಡ ಗೀತಾ, ಮೊದಲೇ ಮೀಡಿಯಾದವ್ರು ಕಾಯ್ತಾ ಇರ್ತಾರೆ. ಈಗ ಜೊತೆಲಿ ಓಡಾಡಿದ್ರೆ ಕಾಂಟ್ರವರ್ಸಿ ಮಾಡಕ್ಕೆ ಬಿಡ್ತಾರೆ. ಅದಕ್ಕೆ ನೀವು ಯಾಕೆ ತಲೆ ಕೆಡಿಸ್ಕೋಬೇಕು? ಇದೆಲ್ಲ ಅವ್ರಿಗೆ ಗೊತ್ತಿರಲ್ಲ ಅನ್ಕೊಂಡಿದ್ದೀರಾ? ಅವ್ರಿಗೂ ಇದೆಲ್ಲ ಗೊತ್ತಿರುತ್ತೆ. ಇದಕ್ಕೆಲ್ಲ ವ್ಯವಸ್ಥೆ ಮಾಡಿ ನಿಮ್ಮನ್ನು ಕರೆದಿರ್ತಾರೆ ಅವರು. ಮತ್ತೆ ಈ ದೊಡ್ಡ ದೊಡ್ಡವರೆಲ್ಲ ಸುಮ್ಮನೆ ಯಾರನ್ನೂ ಕರೆಯಲ್ಲ. ನಿಮ್ಮ ಒಳ್ಳೆ ಗುಣ ನೋಡಿ ನೀವು ಅವ್ರಿಗೆ ಇಷ್ಟ ಆಗಿರ್ತೀರ. ನೀವು ಹೋಗದೆ ಇದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ. ಹೋದ್ರೆ ನಿಮಗೂ ಒಂದು ಚೇಂಜ್ ಇರುತ್ತೆ, ಒಂದು ಹೊಸ ಫ್ರೆಂಡ್ಶಿಪ್ ಸಿಗುತ್ತೆ. ಹೋಗಿ ಬನ್ನಿ. ಹಾಗಂತ್ಯಾ ಹೀಗಂತ್ಯಾ ಅಂತ ಕಣಿ ಕೇಳ್ತಾ ಕೂತ್ಕೋಬೇಡಿ. ಹೋಗಿ ಊಟಕ್ಕೆ ಹೋಗಿ ಬನ್ನಿ. ಓಕೆ, ಹ್ಯಾವ್ ಅ ನೈಸ್ ಟೈಮ್. ಬಾಯ್. ಬಾಯ್ ಬಾಯ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಈ ಸ್ಟಾರ್ಸ್ ಎಲ್ಲ ಈ ಕತ್ಲ ನಡುವೆ ಎಷ್ಟು ಚೆನ್ನಾಗಿ ಹೊಳಿತಿದೆ. ಅವೆಲ್ಲ ನಿಮ್ಮ ಥರನೇ, ಎಷ್ಟೇ ಕತ್ಲಿದ್ರೂ ಪಳಪಳ ಅಂತ ಹೊಳಿತಾ ಇರುತ್ತೆ. ಅದಕ್ಕೆ ನಿಮ್ಮನ್ನ ಸ್ಟಾರ್ ಅನ್ನೋದು. ಯಾರಿಗೆ ಬೇಕು ಈ ಸ್ಟಾರ್ಡಮ್ ಎಲ್ಲ? ನಂಗೆ ಹೇಗೆ ಬೇಕು ಹಾಗಿರೋದಕ್ಕೆ ಆಗ್ತಿಲ್ಲ. ಯಾಕೆ ಹೇಳಿ? ಬಿಕಾಸ್ ಯು ಆರ್ ಅ ಸೆಲೆಬ್ರಿಟಿ. ನೀವೆಲ್ಲೋದ್ರೂ ಜನ ಮುದ್ಕೋತಾರೆ. ಅದೆಲ್ಲ ಸೆಕೆಂಡ್ರಿ. ಜನಗಳು ಅನ್ಕೊಂಡ್ಬಿಡ್ತಾರೆ ಇವ್ರ ಹತ್ರ ಕಾರ್ ಇದೆ, ದುಡ್ಡಿದೆ, ಎಂಜಾಯ್ ಮಾಡ್ತಾರೆ ಅಂತ. ಆದರೆ ನಮ್ಮ ಕಷ್ಟ ನಮಗೆ ಗೊತ್ತು. ನಂಗೂ ಎಲ್ಲರೂ ಥರ ಪಾನಿಪುರಿ ತಿನ್ನಬೇಕು, ಪಾಪ್ಕಾರ್ನ್ ತಿಂತ ಸಿನಿಮಾ ನೋಡಬೇಕು, ಫ್ರೀಯಾಗಿ ಓಡಾಡಬೇಕು ಅಂತ ಆಸೆ. ರಿಯಲಿ? ನಿಮ್ಗೆ ಈ ಥರ ಎಲ್ಲ ಆಸೆ ಇದೆಯಾ? ಅಫ್ಕೋರ್ಸ್, ವೈ ನಾಟ್? ನಮಗೂ ಕಾಮನ್ ಪೀಪಲ್ ಥರ ಇರಬೇಕು ಅಂತ ಆಸೆ.
ಆದರೆ ಇರೋಕ್ಕಾಗಲ್ಲ. ಆಸೆಗೇನು ತುಂಬ ಇರುತ್ತೆ, ಬಟ್ ಅದೆಲ್ಲ ಆಗಬೇಕಲ್ಲ. ಐ ಜಸ್ಟ್ ಹೇಟ್ ಮೈ ಲೈಫ್. ನೋ ಯು ಶುಡ್ ನಾಟ್ ಹೇಟ್ ಯೋರ್ ಲೈಫ್. ಅದನ್ನೆಲ್ಲ ಮಾಡೋದಕ್ಕೆ ಬೇಕಾದಷ್ಟು ಟೈಮ್ ಇದೆ. ಆ್ಯಕ್ಚುಲಿ ಇಷ್ಟೊಂದೆಲ್ಲ ಜನ ಸಂಪಾದನೆ ಮಾಡೋದು ಇಟ್ಸ್ ನಾಟ್ ಅ ಈಸಿ ಜಾಬ್. ನಿಮ್ಮನ್ನು ನೋಡಿದಾಗ ಬೇರೆನೇ ಇಂಪ್ರೆಷನ್ ಇತ್ತು, ಬಟ್ ಯು ಆರ್ ಅ ವೆರಿ ಡಿಫ್ರೆಂಟ್ ಪರ್ಸನ್. ಅಂದರೆ ನನ್ನ ಬಗ್ಗೆ ಏನು ಒಪಿನಿಯನ್ ಇತ್ತು ನಿಮಗೆ? ಅದು ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗ ನೀವು ತುಂಬ ಆ್ಯರೋಗೆಂಟು, ಆ್ಯಟಿಟ್ಯೂಡ್ ತುಂಬಾ ಇದೆ ಅಂತ ಅಂದ್ಕೊಂಡೆ. ರಿಯಲಿ? ಅಂದ್ಕೊಂಡಿದ್ದೆ ಅಷ್ಟೇ, ಬಟ್ ಯು ಆರ್ ವೆರಿ ಡೌನ್ ಟು ಅರ್ತ್. ಬಿಫೋರ್ ನನಗೆ ಈ ಥರ ಇರೋದಕ್ಕೆ ಕಂಪ್ನಿ ಯಾರೂ ಇರಲಿಲ್ಲ. ಐ ಆಲ್ವೇಸ್ ವಾಂಟೆಡ್ ಅ ಜೆನ್ಯೂನ್ ಫ್ರೆಂಡ್, ಅಂದರೆ ನನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಂಥವ್ರು. ನೀವು ಸಿಕ್ಕಿದ್ದೀರಾ ನನಗೆ. ಐ ಆಮ್ ರಿಯಲಿ ಲಕ್ಕಿ. ನೋ ಐ ಆಮ್ ಲಕ್ಕಿ. ಅಂದರೆ ನನ್ನ ಹೆಸರೇ ಲಕ್ಕಿ ಅಂತ. ಯು ಕಾಲ್ ಮಿ ಆ್ಯರೋಗೆಂಟ್ ರೈಟ್? ಇಂಡಸ್ಟ್ರಿಯಲ್ಲಿ ಹೀಗೆ ಇರಬೇಕು. ಸ್ವಲ್ಪ ಲೀನಿಯನ್ಸ್ ಕೊಟ್ಟರು ತಲೆ ಮೇಲೆ ಕೂತ್ಕೊಳ್ತಾರೆ. ದಟ್ಸ್ ವೈ ಐ ಆಮ್ ಲೈಕ್ ದಿಸ್. ಇಫ್ ಯು ಆರ್ ಫ್ರೆಂಡ್ಲಿ ಅದನ್ನೇ ಮಿಸ್ಯೂಸ್ ಮಾಡ್ಕೋತಾರೆ. ಸಮಟೈಮ್ಸ್ ವಿ ರಿಯಲಿ ಡೋಂಟ್ ನೋ ಹೂಮ್ ಟು ಟ್ರಸ್ಟ್ ಆ್ಯಂಡ್ ಹೂಮ್ ನಾಟ್ ಟು. ನಾವು ನಮ್ದವರೇ ನಮಗೆ ಮೋಸ ಮಾಡ್ತಾರೆ. ಅದು ನಮಗೆ ಗೊತ್ತಾದಾಗ ಇಟ್ ಮೇಕ್ಸ್ ಅಸ್ ಮೋರ್ ಸ್ಟ್ರಾಂಗ್. ಆದರೆ ನೀವು ಹಾಗಲ್ಲ ಬಿಡಿ. ದಟ್ಸ್ ವೈ ಐ ಗಾಟ್ ಅಲಾಂಗ್. ನಿಮ್ಮ ಮಾತು ಕೇಳ್ತಾ ಇದ್ರೆ ಯಾರನ್ನೋ ನಂಬಿ ತುಂಬ ಮೋಸ ಹೋಗಿದ್ದೀರಾ ಅಂತ ಅನ್ಸುತ್ತೆ. ದಟ್ಸ್ ವೈ ಯು ಹ್ಯಾವ್ ಬಿಕಮ್ ಅ ಸ್ಟೋನ್ ಹಾರ್ಟೆಡ್ ಪರ್ಸನ್. Anyways, leave it. I don't want to spoil this beautiful moment. Hey Sonu, how are you? Hey, I'm asking you, how are you, baby? Fine. ಸ್ವಲ್ಪ ನಾನು ಹೇಗಿದ್ದೀನಿ ಅಂತ ಕೇಳಲ್ವಾ? How are you? Not bad. ಸ್ವಲ್ಪ ಪರ್ಸನಲ್ ಮಾತಾಡಬೇಕು. ಕಮ್ ಸೋನು. ಬರ್ತೀನಿ ಬಿಡು. ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ಐ ಆಮ್ ಆಸ್ಕಿಂಗ್ ಯು. ಯಾಕೆ ಅವಾಯ್ಡ್ ಮಾಡ್ತಿದ್ಯಾ? ನೀ ಅಂದ್ಕೊಂಡಿರೋ ಹಾಗೆ ನನ್ನ ಸೌನ್ಯ ಮತ್ತೆ ಯಾವ ಸಂಬಂಧನೂ ಇಲ್ಲ. ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸೋನು, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ? ಆ ಥರ ಏನೂ ಇಲ್ಲ. ನಿಂಗೆ ಗೊತ್ತಿದೆ ತಾನೆ ನಾ ಎಷ್ಟು ಲವ್ ಮಾಡ್ತಾ ಇದ್ದೀನಿ ಅಂತ. ಐ ಲವ್ ಯು ಸೋ ಮಚ್. I don't love you. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು.
ಹೇಳು. ಹೇಳು. Yes, I don't love you. ವಾಟ್ ದ ಹೆಲ್, ನೀನು ಲವ್ವೇ ಮಾಡಿಲ್ವಾ? ಎಲ್ಲ ನಾಟಕನಾ? ಸೋನು, ನಿನ್ಮೇಲೆ ನಾ ಪ್ರಾಣನೇ ಇಟ್ಕೊಂಡಿದ್ದೀನಿ. ಐ ಲವ್ ಯು. Just shut up. You don't know the value of love. You just need girls to get physical with them. ನೀನು ಅಂದ್ಕೊಂಡಂಗೆ ಏನೂ ಇಲ್ಲ. ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀನಿ. ಸೋನು, ನೀನು ಆನ್ಸರ್ ಮಾಡಲೇಬೇಕು. ನೀ ಆನ್ಸರ್ ಮಾಡಿಲ್ಲ ಅಂದ್ರೆ ನಾನು ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತೀಯ? The chapter is over in my life. I don't want you. ಯು ಡೋಂಟ್ ವಾಂಟ್ ಮೀ? ಅದನ್ನ ನೀ ಹೇಳೋದಲ್ಲ, ನಾ ಹೇಳಬೇಕು. ನೀ ಯಾಕೆ ಹಿಂಗೆ ಆಡ್ತೀನಿ ಅಂತ ನಂಗೆ ಗೊತ್ತಾಗಬೇಕು. ಸೋನಾಲಿ ಅವರೇ, ನಿಮಗೆ ಫೋನ್ ಬರ್ತಾ ಇದೆ. ಗೋ ಬ್ಯಾಕ್. ಅವ್ರು ಇವಾಗ ಯಾವ ಕಾಲು ಅಟೆಂಡ್ ಮಾಡಲ್ಲ. ಹೋಗಿ ಇಲ್ಲಿಂದ. ಸ್ಟೇ ಅವೇ. ಮಾತಾಡ್ತಾ ಇದ್ದೀವಿ ತಾನೆ. ಗೋ ಬ್ಯಾಕ್. ಸೋನಲ್ಲಿ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ? ನಂಗೆ ನೀನು ಆನ್ಸರ್ ಮಾಡಲೇಬೇಕು ಇವತ್ತು. Why should I answer you? ಎಸ್, ನೀ ಹೇಳಲೇಬೇಕು. ಯು ಕಾಂಟ್ ಗೋ ಅವೇ. You can't stop me, all right? ಐ ಸ್ಟಿಲ್ ಲವ್ ಯು. So you can't force somebody to love you. ಐ ಕ್ಯಾನ್. ಐ ಆಮ್ ಧೀರಜ್. ಏ, ಏನಾಗಿದೆ ನಿನಗೆ? ಹೇಳಿ, ಅರ್ಥ ಆಗ್ತಿಲ್ವಾ? ಸೋನಾಲಿ ಅವರೇ, ಅವಾಗಿದ್ದ ಕಾಲ್ ಬರ್ತಾ ಇದೆ. ಇಂಪಾರ್ಟೆಂಟ್ ಕಾಲ್ ಅನ್ಸುತ್ತೆ. ಏಯ್, ನಿಂಗೆ ಸರಿನ ಹೇಳಬೇಕು. ಮಾತಾಡ್ತಾ ಇಲ್ವಾ? ಗೆಟ್ ಲಾಸ್ಟ್. ನೋಡಿ ಸರ್, ನಾನು ನಿಮಗೆ ಹೇಳ್ತಾ ಇಲ್ಲ, ಅವ್ರಿಗೆ ಹೇಳ್ತಾ ಇರೋದು. ಅವ್ರಿಗೆ ಮನೆಯಿಂದ ಫೋನ್ ಬರ್ತಾ ಇದೆ. ರಿಸೀವ್ ಮಾಡಬೇಕು ಅವರು. ತಗೊಳ್ಳಿ. ಏಯ್, ನೀನೇನೋ ಇಲ್ಲಿ? ನಾ ಇಬ್ರು ಮಾತಾಡ್ತಾ ಇದ್ದಾನೆ. ಹೋಗೋ ಇಲ್ಲಿಂದ. ನೋಡಿ ಸರ್, ಬಿಹೇವ್ ಯೋರ್ ಸೆಲ್ಫ್. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಗೊತ್ತಾಗೋ ಅವಶ್ಯಕತೆಯೂ ನನಗಿಲ್ಲ. ಸುಮ್ಮನಿದ್ರೆ ನಿಮಗೆ ಒಳ್ಳೇದು. ಇವು ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ನೀನು ಹೀಗೆ ಸುಮ್ಮನೆ ನಿಂತಿದ್ಯಾ? ಯಾರೇ ಇವನು? ನಿನ್ಗೆ ಯಾಕದೆಲ್ಲ? Just go. ಓ, ನಾ ಬೋರ್ ಆದೆ ಅಂತ ಇವನ್ನ ಲವ್ ಮಾಡಕ್ಕೆ ಶುರು ಮಾಡಿದ್ಯಾ? Just shut up. That's your character. ಹೌದು ಕಡೆ, ನಾ ಏನು ಬೇಕಾದ್ರೂ ಮಾಡ್ತೀನಿ. ನಾ ಗಂಡಸು. ನೀನ್ ಮಾಡೋದಾದ್ರೆ ನಾನು ಮಾಡ್ಬೋದಲ್ವಾ? ಸೋನು ಪ್ಲೀಸ್, ನೀ ಹಾಗೆಲ್ಲ ಮಾತಾಡಬೇಡ. ನಿಜವಾಗ್ಲೂ ನಾನು ಪ್ರೀತಿಸ್ತಾ ಇದ್ದೀನಿ. Leave my hand. ಪ್ಲೀಸ್ ಸೋನು, ಅರ್ಥ ಮಾಡ್ಕೋ. ಐ ಲವ್ ಯು ಸೋನು. I said leave my hand. ಯಾಕೆ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ನೀನು? ನೋಡಿ, ಅವ್ರ ಕೈ ಬಿಡಿ. ಬಿಡಲ್ಲ ಕಣೋ. ನೀನ್ಯಾವನ ಕೇಳೋದಕ್ಕೆ? ಬಿಡಿ ಅಂದೆ. ಬಿಡಲ್ಲ. ಏನೋ ಮಾಡ್ತೀಯಾ?
ನನ್ನ ಮೇಲೆ ಕೈ ಮಾಡ್ತೀಯಾ? ಇವನ್ನ ಸಪೋರ್ಟ್ ಮಾಡ್ಕೊಂಡು ನೀನು ಈ ಪೊಸಿಷನ್ ಇದೆಯಾ ಅಂದರೆ ನಾನೇ ಕಾರಣ. ಮರ್ತೋದ್ಯಾ? ನೀವೇನೋ ನನಗೆ ಹೇಳೋದು? ನನ್ನನ್ನು ಇಂಡಸ್ಟ್ರಿಗೆ ತಂದಿದ್ದು ನಮ್ಮಮ್ಮ. ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಆ್ಯಂಡ್ ಮೋರ್ ಓವರ್ ಬೇರೆಯವರು ನನಗೆ ಸಪೋರ್ಟ್ ಮಾಡಿದ್ದಾರೆ, ಏನೋ ಬರೀ ಇವನು ಸಪೋರ್ಟ್ ಮಾಡ್ದಂಗೆ. ಸಾಕು ಸುಮ್ಮಿರ್ತೀಯಾ? ನೆನ್ನೆ ನಾನು, ಇವತ್ತು ನಾಳೆ ಇನ್ಯಾರೋ. ಯು ಆರ್ ಎ ಬಿಚ್, ಯು ಆರ್ ಎ ಬಿಚ್, ಆರ್ ಎ ಬಿಚ್, ಆರ್ ಎ ಬಿಚ್. Just shut up and leave. ಸೊನಾಲಿ ಅವರೇ ಏನ್ ಮಾಡ್ತಾ ಇದ್ದೀರಾ? ಬಿಡಿ. Please don't stop me. ನನ್ನ ಮಾತು ಕೇಳಿ. ಸೊನಾಲಿ ಅವರೇ ಬಿಡಿ. ಐ ಲವ್ ಯು ಸೋ ಮಚ್, ಸೋ ಮಚ್, ಸೋ ಮಚ್. ಹೌದು ಕಡೆ, ಹೌದು ಕಡೆ. ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಗಂಡಸು. ಯು ಆರ್ ಎ ಬಿಚ್, ಆರ್ ಎ ಬಿಚ್, ಆರ್ ಎ ಬಿಚ್. ಯಾಕೆ ಈಗ ಆಡ್ತಾ ಇದ್ದೀರಾ? ಬನ್ನಿ ಹೋಗೋಣ, ಬನ್ನಿ. Bastard. He called me a bitch. Lucky, I'm sorry. ನನ್ನಿಂದಾಗಿ he hit you. I'm sorry. ನನ್ನಿಂದ ನಿಮಗೆ ತುಂಬ ಅವಮಾನ ಆಯ್ತಲ್ವಾ? ಹಾಗೇನೂ ಇಲ್ಲ ಸೊನಾಲಿ ಅವರೇ, ಆರಾಮಾಗಿರಿ. ನಂಗೆ ಗೊತ್ತು, ನನ್ನಿಂದ ಯು ಹ್ಯಾಡ್ ಟು ಫೇಸ್ ಅ ಲಾಟ್. ಟು ಟಾರ್ಚರ್ ಆಗೋದು. ಐ ಆಮ್ ಸಾರಿ. I hate my house. ಓಕೆ ರಿಲ್ಯಾಕ್ಸ್. ಹೇ, ವಾಟ್ ಹ್ಯಾಪನ್? ಏನಾಯ್ತು? ಹೊರಗಡೆ ಹೋದಾಗ ಲಿಮಿಟಲ್ಲಿ ಇರುವಂತ ಎಷ್ಟು ಸರಿ ಹೇಳಿಲ್ಲ ನಿನ್ಗೆ? Shut up. ನಿಂಗೆ ಯಾಕೆ ಬೇಕದಲ್ಲ? ಒಂದು ಏನಾಯ್ತು? ಅಮ್ಮ ಏನೂ ಆಗಿಲ್ಲ, ಮೊದಲು ನಾವು ಒಳಗಡೆ ಕರ್ಕೊಂಡು ನಡಿ. ಎಷ್ಟು ಹೇಳಿದ್ರು ಅಷ್ಟೇ, ನನ್ನ ಮಾತನ್ನೇ ಕೇಳಲ್ಲ ಅಂತಾಳೆ. ಲಕ್ಕಿ ಅವರೇ, ನಮ್ಮ ಸೊನಾಲಿನ ಸೇಫಾಗಿ ಮನೆ ಕರ್ಕೊಂಬಂದ್ರಿ, ತುಂಬಾನೇ ಥ್ಯಾಂಕ್ಸ್. ಇಟ್ಸ್ ಓಕೆ. ಅಂದಹಾಗೆ ಸೊನಾಲಿ ಎಲ್ಲಿ ಸಿಕ್ಕಿದ್ಲು ನಿಮಗೆ? ಆ್ಯಕ್ಚುಲಿ ನಾನು ಸೊನಾಲಿ ಅವ್ರ ಜೊತೆಲೇ ಇದ್ವಿ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಯಾರೊಬ್ಬ ಬಂದು ತುಂಬ ರಾಂಗಾಗಿ ಬಿಹೇವ್ ಮಾಡ್ದ. ಅವರು ಕಪಾಳಕ್ಕೆ ಹೊಡೆದು ಕಳಿಸ್ಬಿಟ್ರು. ಪಬ್ಲಿಕಲ್ಲೇನಾ? ಈ ಪೇಪರ್ನವರಿಗೆ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಅದನ್ನೇ ದೊಡ್ಡದು ಮಾಡ್ತಾರೆ. ಅವ್ರಿಗೊಂದು ಗೊತ್ತಾಗಿಲ್ಲ ಅಂದರೆ ಸಾಕು. ಅಂದಾಗೆ ಅಲ್ಲಿ ಬಂದವನು ಯಾರಪ್ಪ? ಯಾರು ಅಂತ ಗೊತ್ತಿಲ್ಲ. ಮಾತಾಡ್ತಾ ಇರಬೇಕಾದ್ರೆ ಧೀರಜ್ ಅಂತ ಮೆನ್ಷನ್ ಮಾಡಿದ್ರು.